ಎಲ್ರಿಗೂ ಕೃಷಿ ಮಾಧ್ಯಮದ ಮತ್ತೊಂದು ವಿಡಿಯೋ ಮೇಲೆ ಎಲ್ರಿಗೂ ಸ್ವಾಗತ. ನಾನೀಗ ಇನ್ನೊಂದು ಎಕರೆಯಲ್ಲಿ ಎರಡನೇ ಬಾಳೆ ಬೆಳೀತಾ ಇದ್ದೀನಿ. ಅಂದರೆ ಮೊದಲನೇ ತೋಟದಲ್ಲಿ ಹಾಕಿದಂಥ ಬಾಳೆಯನ್ನು ಇದೇ ತೋಟಕ್ಕೆ ಹಾಕಿದ್ದೀನಿ. ಸುಮಾರು ಒಂದು 400 ಕಂದು ಹಾಕಿದ್ದೀನಿ. ಸೊ ಡ್ರಿಪ್ ಮಾಡಿ ನೀರು ಬಿಡಬೇಕು ಅನ್ನೋಷ್ಟರೊಳಗಡೆ ಮೋಟ್ರು ಸುಟ್ಟೋಗಿದೆ. ಸೊ ಈಗ ಮೋಟ್ರನ್ನ ಎತ್ತಿಸ್ಲಿಕ್ಕೆ ರಿಪೇರಿ ಮಾಡಲಿಕ್ಕೆ ವ್ಯಾನ್ ಕೂಡ ಬರ್ತಾಯಿದೆ. ಸೊ 120 ಅಡಿಗೆ ನೀರು ಬಂದಿದೆ. ಇವಾಗ 6 ಲಂತ್ ಬಿಟ್ಟಿದ್ದೀನಿ. ಸೊ ಹೋದ ಸರಿ ಹಿಂಗೇ ವೈರ್ ಬಸ್ಟ್ ಆಗಿತ್ತು. ನೋಡೋಣ ಈ ಸರಿ ವೈರ್ ಬಸ್ಟ್ ಆಗಿದೆಯಾ ಇಲ್ಲಾಂದರೆ ಮೋಟ್ರ್ ಸುಟ್ಟೋಗಿದೆಯಾ ಅಂತ. ಸೊ ನಾನು ಎರಡನೇ ಬಾಳೆ ಬಗ್ಗೆ ಮಾಹಿತಿ ಕೊಡಬೇಕು ಅಂದ್ಕೊಂಡು ಶುರು ಮಾಡಿದೆ. ಬಟ್ ಮೊದಲನೇ ಹಂತದಲ್ಲೇ ಟ್ರಬಲ್ ಶುರುವಾಗಿದೆ. ಸೊ ಮೋಟ್ರು ಕೂಡ ಸುಟ್ಟೋಗಿದೆ. ಮೋಟ್ರು ರಿಪೇರಿ ಆದ ನಂತರ ಮತ್ತಷ್ಟು ವೀಡಿಯೋಗಳನ್ನ ಹಾಕ್ತೀನಿ. ಸದ್ಯದಕ್ಕೆ ಈ ಚಿಕ್ಕ ವೀಡಿಯೋ ಕೊನೆವರೆಗೂ ನೋಡಿ, ಸಪೋರ್ಟ್ ಕೂಡ ಮಾಡಿ. ಈ ಬೆಳೆಯಲ್ಲಿ ನಾನು ಏನೇನೆಲ್ಲ ಬಾಳೆಗೆ ಮಾಡ್ತೀನಿ, ಮೊದಲು ಮಾಡಿದಂಥ ಪದ್ಧತಿನ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದೀನಿ. ಬಾಳೆ ಬಗ್ಗೆ ಸಾಕಷ್ಟು ತಿಳ್ಕೊಂಡ್ರೂ ಕಡಿಮೆ ಅನಿಸುತ್ತೆ. ಸೊ ಮೊದಲನೇ ಬಾಳೆ ಬೆಳೆದಾಗ ಅದರಲ್ಲಿ ತುಂಬ ಸಾಕಷ್ಟು ಇಳ್ಕೊಳ್ಳೋಂಥ ಲಾಭ ಸಿಗಲಿಲ್ಲ. ಸೊ ಈ ತುಂಬ ಬದಲಾವಣೆಗಳನ್ನ ಮಾಡಿ ಈ ತೋಟದಲ್ಲಿ ಹಾಕಿದ್ದೀನಿ. ಆ ವಿಡಿಯೋಗಳನ್ನ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ಯಾವ್ಯಾವ ಫರ್ಟಿಲೈಸರ್ ಹಾಕ್ತಿದ್ದೀನಿ, ಏನೇನು ಮಾಡ್ತಾಯಿದ್ದೀನಿ, ಪ್ರತಿಯೊಂದನ್ನು ನಿಮ್ಗೆ ಆವಾಗವಾಗ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಬೇಡ 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 ಇದು ವೈರ್ ನೋಡು. ವೈರ್ ಬಸ್ ಆಗಿದೆಯಾ ನೋಡ್ತಾ ಇದ್ದೀನಿ. ಕೊಡೆ ಬಸ್ ಕೂಡ ಇರ್ತದೆ. ಕಣೆಯಲ್ಲಿ ಅಂತ ಎತ್ತಿದಾಗ ಕೇಬಲ್ ಸುಟ್ಟೋಗಿತ್ತು. ಸೊ ಅದನ್ನು ನೋಡಿ ಬರೀ ಕೇಬಲ್ ಬಸ್ಟ್ ಆಗಿದೆ ಅಷ್ಟು ಅಂದ್ಕೊಂಡೆ. ಬಟ್ ಅದಾಗಿರಲಿಲ್ಲ, ಪೂರ್ತಿ ವೈಂಡಿಂಗೇ ಹೋಗಿತ್ತು. ಮೋಟ್ರ್ ಸುಟ್ಟೋಗಿತ್ತು. ನನ್ನ ಕಣ್ಣೆದುರಿಗೇ ಮೋಟ್ರು ಸುಟ್ಟೋಗಿರೋದನ್ನು ತೋರಿಸ್ತಾರೆ. ಮೋಟ್ರ್ ಆಗಿದೆಯಾ?
ಲಾಸ್ಟಿಗೆ ಹೋಗ್ಬಾರ್ದು ಇದಕ್ಕೆ ಮಾಡಿದ್ರೆ ಹೋಗ್ಬಾರ್ದು. ಆಮೇಲೆ ಈ ಕಂಟಿನ್ಯೂಟಿ ನೋಡಿ, ಈಗ ಈ ಪೇಸಲ್ಲಿ ಫುಲ್ ಬರ್ತೈತೆ, ಎರಡು ಪೇಸಲ್ಲಿ ಫುಲ್ ಬರ್ತೈತೆ, ಇದರಲ್ಲಿ ಆಫ್ ಬರ್ತೈತೆ. ವೈರ್ ಬಸ್ಟ್ ಆಗೈತೆ ಅನ್ಕೊಂಡೆ, ವೈರ್ ಬಸ್ಟ್ ಆಗಿಲ್ಲ. ಸುಟ್ಟೋಗಿರೋ ಮೋಟ್ರನ್ನ ತಗೊಂಡೋಗಿ ಅದನ್ನು ನಾಳೆಗೇ ರೆಡಿ ಮಾಡಿ ತಂದು ನಮ್ಮ ಬೋರ್ವೆಲ್ಗೆ ಬಿಟ್ಟರು. ಒಂದೇ ದಿನಕ್ಕೆ ರೆಡಿ ಮಾಡಿ ತಂದು ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು.
ಆನ್ ಮಾಡು. ನೋಡಿ ಇವಾಗ ಮೋಟ್ರನ್ನ ಚೆಕ್ ಮಾಡಿ ನೀರೆತ್ತಾ ಇದ್ದಾರೆ. ಓಯ್ ಆಫ್ ಮಾಡು, ಡಿ ಪಿ ಆಫ್ ಮಾಡು. ಡಿ ಪಿ ಆಫ್ ಮಾಡು ಬಾ. ಓಕೆ ಪಲ್ಲೆಮ್ಮ. ಹಾಂ ಹಲೋ. ಹಾಂ ಸರಿ ಆಯ್ತು. ಹಾಂ ಕಳ್ಸಿ ಬಿಡಿ. ಸ್ಟಾರ್ಟ್ ಪೇಟೆ ನೋಡ್ತಾ ಇದ್ದಾರೆ, ಚೆಕ್ ಮಾಡ್ತಿದ್ದಾರೆ. ಹತ್ತಕ್ಕಿಂತ ಎಷ್ಟು ಆಗೈತಲ್ಲ ಹಂಪು ನೋಡಿ. ಕರೆಂಟ್ ಹೆಚ್ಚು ಕಮ್ಮಿ ಆಗಿದೆಯಾ? ಹಾಂ ಬೀಗ ಲಾಕ್ ಮಾಡು, ಅನ್ಲಾಕ್ ಮಾಡು ಬೀಗ. ಫ್ಯೂನ್ ಆಯ್ತಲ್ಲ, ಈ ಫ್ಯೂನ್ ಹೋಗೋದು ಇದು ಏನಾಯ್ತದು? ಮುಂಟಾಗೋಯ್ತದು. ಅದರಿಂದ ಮೋಟೋ ಒಂದು ಫೀಸ್ ಹೋದ್ಮೇಲೆ ಅಲ್ಲಿ ಮೇನ್ ಫೀಸ್ ಹೋದ್ರೆ ನಿಮ್ದು ಆಪಾಗಲ್ಲ, ಸಿಂಗಲ್ಗೆ ಓಡ್ತಾ ಇರ್ತದೆ. ಇದು ಹೋಗೋದಂತಾನೆ ಕೇಳೋದು. ಎಷ್ಟಾಯ್ತದೆ ಇದು? ಈಗ ಆನ್ ಮಾಡ್ತೀವಲ್ಲ ನೋಡಿ, ಯಾವುದೇ ಆದರೂ ಒಂದೇ ಸ್ಟೆಪ್ಗೆ ಆಫ್ ಆಗ್ಬೇಕು. ಅದು ಫೀಸ್ ತೆಗೆದ ತಕ್ಷಣ ಇವಾಗ ಒಂದು ಪೇಸಲ್ಲಿ ಆಫ್ ಆಯ್ತೈತೆ. ಈಗ ಇದು ಒಂದ್ಸಲ ಆಯ್ತದ, ಒಂದ್ಸಲ ಆಯ್ತಲ್ಲ. ಸದ್ಯಕ್ಕೆ ಈಗ ವ್ಯವಸ್ಥೆ ಏನಿಲ್ಲ, ಓಡಲಿ ಇವಾಗ ಒಂದಿನ, ನಾಳೆ ಬಂದು ಚೆಕ್ ಮಾಡಿದ್ರೆ ಗೊತ್ತಾಯ್ತದೆ. ಹೆಂಗೆ ತಗೋತೀರಾ ಒಂದ್ಸರಿ ಎತ್ತಿ ಇಳ್ಕಕ್ಕೆ ಬೋರ್ವೆಲ್ನ? ಇಲ್ಲಿ ಲೋಕಲಲ್ಲಿ ಆದರೆ ನಮಗೆ ಇಲ್ಲಿ 1200 ರೂಪಾಯಿ ತಗೋತೀವಿ. ಹತ್ತಂತ ಒಳಗಡೆ ಇದ್ರೆ, ಒಳಗಡೆ ಇದ್ರೆ 1200 ರೂಪಾಯಿ ತಗೋತೀವಿ. ಅದಕ್ಕಿಂತ ಜಾಸ್ತಿ ಮೇಲೆ ಇದ್ರೆ 100 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ ಒಂದು ಪೈಪ್ಗೆ. ಒಂದು ಪೈಪ್ಗೆ 100 ರೂಪಾಯಿ, ಇಳ್ಕಕ್ಕೆ ಬೇರೆ 100 ರೂಪಾಯಿ, ಎತ್ತಕ್ಕೆ 100 ರೂಪಾಯಿ. ಬೇರೆ 100 ರೂಪಾಯಿ. ಮೋಟ್ರ್ ರಿಪೇರಿ ಎಲ್ಲ ಹೆಂಗೆ? ರಿಪೇರಿ ಎಲ್ಲ 5 HP ಎಲ್ಲ ಈಗ 3800, 6 HP 4500 ರೂಪಾಯಿ, 700 HP. HP ಮೇಲೆ ದುಡ್ಡು ಆಗುತ್ತೆ. HP ಮೇಲೆ ಹಾಫ್ HP ಇಂದು ವೈಂಡಿಂಗ್ ಮಾಡ್ತೀವಿ ನಾವು. ನಿಮ್ಮ ಕಾಂಟ್ಯಾಕ್ಟ್ ನಂಬರು 8618 450289. ಎಲ್ಲಿ ಮೈಸೂರು ಎಲ್ಲೆಲ್ಲಿ ಮಾಡ್ತೀರಾ ನೀವು? ಮೈಸೂರು ಎಲ್ಲ ಸರೌಂಡಲ್ಲಿ ಮಾಡ್ತೀವಿ, ಮೈಸೂರು ತಾಲೂಕಲ್ಲಿ ಎಲ್ಲ ಮಾಡ್ತೀವಿ. ಮೈಸೂರಲ್ಲಿ ಅಲ್ಲಿ ಯಾರೇ ಫೋನ್ ಮಾಡಿ ಯಾರೇ ಕರೆದು ಹೋಗ್ತೀರಾ? ಎಲ್ಲ ಕಡೆ ಹೋಗ್ತೀವಿ. ಓಕೆ. ಹಾಗಾದ್ರೆ ನಾಳೆ ಬಂದು ಚೆಕ್ ಮಾಡ್ತೀವಿ ಇನ್ನೊಂದ್ಸರಿ. ನಾಳೆ ಬಂದು ಕಡೆ ಒಂದ್ಸಲ ಚೆಕ್ ಮಾಡ್ತೀನಿ ಬಂದದ್ದು. ಓಕೆ. ಈಗ ಓಡ್ತಾ ಇರಲ್ಲ ಹಾಗಾದ್ರೆ ಏನೂ ಸಮಸ್ಯೆ ಇಲ್ವಾ? ಏನು ಸಮಸ್ಯೆ ಇಲ್ಲ. ನನ್ನ ಬಾಳೆ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಮತ್ತು ಎಲ್ಲ ವಿಷಯಗಳನ್ನ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿರ್ತೀನಿ.
ಸೊ ಅಲ್ಲಿವರೆಗೂ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ, ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು.